Hi friends, welcome back to another new video. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ನಾವು ನೋಡೋಣ ಒಂದು ಇಂಪಾರ್ಟೆಂಟ್ ಸೆಟ್ಟಿಂಗ್ಸ್ಗಳ ಬಗ್ಗೆ ವಾಟ್ಸಪ್ಪಲ್ಲಿ. ಸೊ ಇಲ್ಲಿ ನೋಡ್ತಾ ಇದ್ದೀರಾ, ನನ್ನ ಪ್ರೊಫೈಲ್ ಇದೆ ಮತ್ತು ಏನೇನು ಸೆಟ್ಟಿಂಗ್ ಮಾಡಬೇಕು ಅಂತ ಹೇಳ್ತೀನಿ. ಪ್ರೈವಸಿ ಸೆಟ್ಟಿಂಗ್ಸು. ಅದಕ್ಕಿಂತ ಮುಂಚೆ ವಿಡಿಯೋ ನೋಡ್ತಿರೋರೆಲ್ಲ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಮತ್ತು ಹೊಸ್ದಾಗಿ ಚಾನಲಿಗೆ ಏನಾರೆ ನೋಡ್ತಾಯಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬನ್ನಿ ಸ್ಟಾರ್ಟ್ ಮಾಡೋಣ ವಿಡಿಯೋನ. ಇಲ್ಲಿ ನೋಡಿ, ಪ್ರೈವಸಿ ಅಂತ ಒಂದು ಆಪ್ಷನ್ ಇದೆ, ಇದ್ರ ಮೇಲೆ ಕ್ಲಿಕ್ ಮಾಡಿ. ಸೊ ಫ್ರೆಂಡ್ಸ್, ಇಲ್ಲಿ ನೋಡ್ಬೋದು ನೀವು, ಲಾಸ್ಟ್ ಸೀನ್ ಆ್ಯಂಡ್ ಆನ್ಲೈನ್ ಪ್ರೊಫೈಲ್ ಪಿಕ್ಚರ್ ಅಬೌಟ್ ಲಿಂಕ್ಸ್ ಸ್ಟೇಟಸ್ read and default messages groups. ಆಮೇಲೆ ನೋಡಿ, ಲೈವ್ ಲೊಕೇಶನ್, ಕಾಲ್ಸ್, ತುಂಬ ಥರ ಸೆಟ್ಟಿಂಗ್ಸ್ಗಳಿದ್ದಾವೆ. ಸೊ ಒಂದೊಂದಾಗೆ ಬಂದು ಹೇಳ್ತೀನಿ. ಫಸ್ಟ್ ಒನ್ ಬಂದುಬಿಟ್ಟು ಲಾಸ್ಟ್ ಸೀನ್ ಆ್ಯಂಡ್ ಆನ್ಲೈನ್ ಅಂತ. ಇದ್ರ ಮೇಲೆ ನೋಡ್ತಾ ಇದ್ದೀರಿ. ಇದರೊಳಗಡೆ ನೀವು ಯಾವಾಗಲೂ ಕೂಡ ಮೈ ಕಾಂಟ್ಯಾಕ್ಟ್ ಅಥವಾ ನೋ ಬಡಿ ಸೆಲೆಕ್ಟ್ ಮಾಡಿ. ಇಲ್ಲ ಮತ್ತು ಇದನ್ನು ಹೂ ಕ್ಯಾನ್ ವೇರ್ ಆನ್ಲೈನ್ ಸೇಮ್ ಆ್ಯಸ್ ಲಾಸ್ಟ್ ಸೀನ್ ಮೇಲೆ ಸೆಲೆಕ್ಟ್ ಮಾಡಿ. ಆಮೇಲೆ ಅಬೌಟ್ನು ಮೈ ಕಾಂಟ್ಯಾಕ್ಟ್ಗೆ ಇಡಿ. ನೋಡಿ, ಹಿಂಗೆ ಅಬೌಟ್ನು ಮೈ ಕಾಂಟ್ಯಾಕ್ಟ್ಗೆ ಸೆಟ್ಟಿಂಗ್ ಮಾಡಿ. ಆಮೇಲೆ ಲಿಂಕ್ಸ್ ಕೂಡ ಮೈ ಕಾಂಟ್ಯಾಕ್ಟ್ ಸೆಟ್ಟಿಂಗ್ ಮಾಡಿ. ಇದರಿಂದ ಏನಾಗುತ್ತೆ ಅಂದರೆ ಫ್ರೆಂಡ್ಸ್, ಇಲ್ಲಿ ನಿಮ್ಮ ಅನ್ನೋನ್ ಪರ್ಸನ್ ಏನಾದರೆ ನಿಮಗೆ ವಾಟ್ಸಪ್ ಮೆಸೇಜ್ ಮಾಡಿದ್ರೆ ಆ ಲಿಂಕು ಓಪನ್ ಆಗೋಲ್ಲ, ಅವ್ರು ಕಳಿಸಿರೋ ಲಿಂಕು. ಸೊ ಮೈ ಕಾಂಟ್ಯಾಕ್ಟ್ ಅವ್ರು ನಿಮ್ಮ ಕಾಂಟ್ಯಾಕ್ಟಲ್ಲಿ ಇದ್ದಾರೆ ಅಂದರೆ ಮಾತ್ರ ಆ ಲಿಂಕ್ ಓಪನ್ ಆಗುತ್ತೆ. ಸ್ಟೇಟಸ್ ಕೂಡ ಮೈ ಕಾಂಟ್ಯಾಕ್ಟ್ ಇಟ್ಕೊಳ್ಳಿ. ಇದ್ರ ಬಗ್ಗೆ ಸಪ್ರೇಟಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ, ಇದೇನು ಅಂತ. ರೀಡ್ ರೆಸ್ಪಾನ್ಸ್ ಇದನ್ನು ಆನಲ್ಲಿ ಇಟ್ಕೊಳ್ಳಿ. ಡಿಫಾಲ್ಟ್ಸ್ ಮೆಸೇಜ್ ಟೈಮರ್ನ ಆಫ್ ಇಟ್ಕೊಳ್ಳಿ. ಮತ್ತು ಗ್ರೂಪ್ಸ್ನ ಮೈ ಕಾಂಟ್ಯಾಕ್ಟ್ ಇಡಿ. ನೋಡಿ ಇಲ್ಲಿ ಫ್ರೆಂಡ್ಸ್, ಇಲ್ಲೂ ಸೇಮ್ ಎವ್ರಿ ಒನ್ ಮೈ ಕಾಂಟ್ಯಾಕ್ಟ್ ಮತ್ತು ಎಕ್ಸ್ಟೀರಿಯರ್ ಕಾಂಟ್ಯಾಕ್ಟ್ ಅಂತ ಮೈ ಕಾಂಟ್ಯಾಕ್ಟಿಗೆ ಸೇವ್ ಮಾಡಿ. ಸೊ ಹ್ಯಾಕರ್ಗೆ ನಿಮ್ಮ ಗ್ರೂಪ್ನ ಡೀಟೇಲ್ಸ್ ಹೋಗಲ್ಲ. ಮತ್ತು ಫುಲ್ ಕೆಳಗೆ ಬನ್ನಿ, ಅಡ್ವಾನ್ಸ್ಡಿಗೆ ಬನ್ನಿ. ಇಲ್ಲಿ ಈ 3 ಸೆಟ್ಟಿಂಗ್ನ ಆನ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಮತ್ತು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವೀಡಿಯೋಸ್ನ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ.